ನಾನು ಇನ್ಸ್ಟಾಗ್ರಾಮು ಜರ್ನಿ ಸ್ಟಾರ್ಟ್ ಮಾಡಿದ್ದು 2022 ಎಂಡಿಂಗಲ್ಲಿ ನವಂಬರ್ ಟೈಮಲ್ಲಿ. ಫಸ್ಟ್ ಸಾಂಗ್ ಬಂದ್ಬಿಟ್ಟು ರವಿಚಂದ್ರನ್ ಅವ್ರದ್ದು ಒನ್ಸ್ ಅಪಾನ್ ಎ ಟೈಮ್. ಆಮೇಲೆ ಎಲ್ಲರೂ ಕನ್ಫ್ಯೂಸ್ ಆಗಿಬಿಡಿ, ಏನಪ್ಪ ಇವನು ಡಿ ಬಾಸ್ ಅಂತ ಹೇಳ್ಬಿಟ್ಟು ರವಿಚಂದ್ರದ್ದು ಫಸ್ಟ್ ಸಾಂಗ್ ಅಂತ ಹೇಳಿದ್ರಲ್ಲ. ನಾನು ನಿಜವಾಗ್ಲೂ ರವಿಚಂದ್ರನದ್ದು ಫಸ್ಟ್ ಸಾಂಗ್ ಆಡಿದ್ದು. ಯಾಕೆಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಓಪನ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಅಲ್ಲಿ ಫಸ್ಟ್ ಸಾಂಗ್ ಬರೋದೇ ಅವ್ರದ್ದು. ಹಾಡ್ಬೋದಾ? ಖಂಡಿತ ಹಾಡ್ತೀನಿ ಅವ್ರ ಸಾಂಗ್ಸ್ನ. ಫಸ್ಟ್ ಸಾಂಗ್ ಆಡಿದೆ ಅದು, ಸೊ ಅದೇ ಸಾಂಗ್ ಹಾಡ್ತೀನಿ, ಕೇಳಿ. ಒನ್ಸ್ ಅಪಾನ್ ಎ ಟೈಮ್ ಮರೆಯೋ ಹಾಗಿಲ್ಲ, ನಡೆದು ಬಂದ ಹೆಜ್ಜೆ ಮರೆಯೋ ಹಾಗಿಲ್ಲ. ಒನ್ಸ್ ಅಪಾನ್ ಎ ಟೈಮ್ ಅನ್ನೋ ಹಾಗಿಲ್ಲ, ಅಂದುಕೊಂಡಿದ್ದೆಲ್ಲ ಕಣ್ಮುಂದೆ ಎಲ್ಲ. ನೆನಪಲ್ಲೇ ನಾವು ಉಸಿರಾಡಿದೆ, ನೆನಪಲ್ಲೇ ನಾ ಪ್ರೀತಿಸಿದೆ. ಸೊ ಈ ಸಾಂಗು ಆಗ್ತಿದ್ದಂಗೆ ಫಸ್ಟ್ ದಿನ ಏನೋ ವೈರಲ್ ಆಗಲಿಲ್ಲ, ಒಂದು 2-3 ಡೇಸ್ ಆದಮೇಲೆ ವೈರಲ್ ಆಯಿತು. ಸೊ ಖುಷಿ ಆಯಿತು. ಆಮೇಲೆ ಅಂದ್ಕೊಂಡೆ, ಸಾಂಗ್ಸ್ ಹಾಡಿದ್ರೆ ಕನ್ನಡದವರು ತುಂಬ ಇಷ್ಟಪಡ್ತಾರೆ. ಸೊ ಅವರು ಹೇಳಿದ್ರು ತುಂಬ ಸಾಂಗ್ಸು ಇನ್ನೂ ಹಾಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಅದಾದಮೇಲೆ ಹಾಗೆ ಹಾಡ್ಕೊಂಡು ಹೋಗ್ತಾ ಒಂದು ರೇಂಜ್ಗೆ ವೈರಲ್ ಆಯಿತು. ಸೊ ಖುಷಿ ಆಯ್ತು ನನಗೆ. ಅದಾದಮೇಲೆ ಒಂದೇ ಒಂದು ಸಾಂಗ್ ಡಿ ಬಾಸ್ ಅವ್ರದ್ದು ಸುಮ್ಮನೆ ಹಾಡಿದೆ ನಾನು. ಸೋನು ನಿಗಮ್ ಹಾಡಿರೋದು ಆ ಸಾಂಗು ಗಜ ಮೂವಿಯಿಂದ. ಮಾತು ನನ್ನೋಳು ಸರಿಗಮಪ ಫಸ್ಟ್ ಸಾಂಗ್ ಹಾಡಿದ್ದು ಇದೇ ಕೂಡ. ಸೊ ಅದೇ ಸಾಂಗ್ನ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿದೆ. ಅದು ಯಾವ ಥರ ವೈರಲ್ ಆಯಿತು ಅಂದರೆ, ಒಂದು ದಿನಕ್ಕೆ 1 ಮಿಲಿಯನ್. ಎಷ್ಟು ಹೇಳಿ, ಜಸ್ಟ್ 1 ಡೇಗೆ 1 ಮಿಲಿಯನು, 10,000+ ಕಮೆಂಟ್ಸು ಜಸ್ಟ್ 1 ಡೇಗೆ. ಸೊ ಅದು ನೋಡಿದ್ಮೇಲೆ ನಾನು ಏನೋ ಸುಮ್ಮನೆ ಆಗಿರಬೇಕೇನೋ ವೈರಲ್ ಅಂದ್ಬಿಟ್ಟು ಹಾಗೆ ಮತ್ತೆ ಅದನ್ನ ಇಗ್ನೋರ್ ಮಾಡಿ ಮತ್ತೆ ಕನ್ನಡ ಸಾಂಗ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾರ್ಮಲ್ ಅದು ಇದು ಅಂತ. ಆಮೇಲೆ ಅದಾದಮೇಲೆ ವೈರಲ್ ಆಗಲಿಲ್ಲ ಯಾವ ಸಾಂಗ್ಸು, ನಾರ್ಮಲಾಗಿ ವೈರಲ್ ಆಗ್ತಾಯಿತ್ತು. ಮತ್ತೆ ಇನ್ನೊಂದು ಮಾಡಿದೆ, ಆವಾಗ ರಿಲೀಸ್ ಆಯಿತು ಯಾವುದೋ ಕರಿಯ ಮೂವಿ ಅಂತ. ಸೊ ಆ ಮೂವಿಯಲ್ಲಿ ಕೆಂಚಾಲೋ ಮಂಚಾಲೋ ಹೆಂಗೋಳ ನಿಂಡವುಗಳು ಈ ಸಾಂಗ್ಸ್ ಆಡಿದೆ. ಅದು 5 ಮಿಲಿಯನ್+ ವ್ಯೂಸ್ ಆಯಿತು. ಅದಾದಮೇಲೆ ಗೊತ್ತಾಯ್ತು ನನಗೆ, ಡಿ ಬಾಸ್ ಅಭಿಮಾನಿಗಳು ತುಂಬ ಸಪೋರ್ಟ್ ಮಾಡ್ತಾರೆ ಅನ್ನೋದು. ಸೊ ಅದಾದಮೇಲೆ ಡಿ ಬಾಸ್ ಅವ್ರ ಸಾಂಗ್ಸ್ನ ಹಾಡ್ಕೊಂಡು ಹೋಗ್ತಾನೆ ಇದ್ದೆ. ಅದು ವೈರಲ್ ಆಯ್ತಾನೆ ಇತ್ತು. ಅದಾದಮೇಲೆ ಎಲ್ಲರೂ ಹೇಳಿದ್ರು, ಫ್ಯಾನ್ಸ್ಗಳು ಮನೇಲಿ ಕೂಡ ಹೇಳಿದ್ರು, ಅಮ್ಮ ಇಷ್ಟೆಲ್ಲ ಹಾಡ್ತಾ ಇದೆಯಾ, ಸರಿಗಪ್ಪ ಯಾಕೆ ಹೋಗಬಾರ್ದು ಅಂತ. ಸೊ ನನ್ನ ಮಾತು ಕೇಳಲಿಲ್ಲ, ಹಂಗೆ ಹಾಡ್ಕೊಂಡು ಹೋಗ್ತಾಯಿದ್ದೆ. ಅದಾದಮೇಲೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಹೇಳೋರು ಫ್ಯಾನ್ಸ್ಗಳು, ಬ್ರದರ್ ಸರಿಗಪ್ಪ ಆಡಿಷನ್ ಬಂದಿದ್ದೆ ಹೋಗಿ ಅಂತ. ಸೊ ಹೋದೆ ಆಡಿಷನ್ಸ್ಗೆ. ಹೋದ್ಮೇಲೆ ಹಂಗೆ ಆಯಿತು, ಮೆಗಾ ಆಡಿಷನ್ಸ್ ಬಂತು. ಅಲ್ಲೂ ಕೂಡ ಡಿ ಬಾಸ್ ಅವ್ರ ಸಾಂಗ್ಸ್ ಹಾಡಿದೆ. ಅಷ್ಟರಲ್ಲಿ ನಾನು ಸರಿಗಪ್ಪ ಹೋದಾಗ ನಂದು ಫಾಲೋವರ್ಸು ಬಂದು 80K ಏನೋ ಇತ್ತು, 70 80K. ಸರಿಗಪ್ಪದಲ್ಲಿ ಡಿ ಬಾಸ್ ಸಾಂಗ್ಸ್ ಹಾಡಿದೆ. ಅದು ಯಾವ ಥರ ಹಿಟ್ ಆಯಿತು ಅಂದರೆ, 70K ಇದ್ದಿದ್ದು ಒಂದಿನಕ್ಕೆ 150K ಆಯಿತು. ಮಾತು ನನ್ನೋಳು ಮೌನಾರು ನನ್ನೋಳು, ನೀರು ನನ್ನೋಳು ಮುಂಗಾರು ನನ್ನೋಳು, ನನ್ಗಂತ ಹುಟ್ಟಿ ಬಂದ ಚೆಲುವೆ ಇವಳೇನೇ. ಬೆಲ್ ಬೆಲ್ ಬೆಲ್ಲು ಹೊಡಿತಾಳೆ ಎದೆಯ ಒಳಗೆ ಘಲ್ ಘಲ್ ಘಲ್ಲು ಅಂತೈತೆ. ಸೊ ಈ ಸಾಂಗ್ ಹಾಡಿದ್ದಕ್ಕೇ ಅದು ವೈರಲ್ ಆಗಿದ್ದು. ಸೊ ತುಂಬ ಖುಷಿ ಆಯಿತು. ಇಡೀ ಕರ್ನಾಟಕನೇ ರೆಕಗ್ನೈಸ್ ಮಾಡೋ ಥರ ಆಯಿತು ನನ್ನನ್ನು. ಸೊ ಜೀ ಕನ್ನಡಕ್ಕೆ ಹೋಗಿದ್ದು ಜನ ನನ್ನ ಯಾವ ಥರ ರೆಕಗ್ನೈಸ್ ಮಾಡಿದ್ರು ಅಂದರೆ, ಇವಾಗ ನಾನು ಭರ್ಜರಿ ಬ್ಯಾಚಲ್ಲಿ ಹೋಗ್ತಾಯಿದ್ದೀನಿ. ಸೊ ಆ ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಕನ್ನಡದವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಜೀ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಭರ್ಜರಿ ಬ್ಯಾಚುಲರ್ಗೆ ನನ್ನ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿರೋದಕ್ಕೆ. ಸೊ ಇಷ್ಟು ನನ್ನ ಲೈಫ್ ಜರ್ನಿ. ಪ್ರೇಮ್ ತಾಪ ಅವರೇ, ಭರ್ಜರಿ ಬ್ಯಾಚುಲರ್ ಶೋಗೆ ಅಕಸ್ಮಾತ್ ಏನಾದರೂ ಏಂಜಲ್ ಆಗಿ ನಿಮಗೆ ಡಿ ಬಾಸ್ ಫ್ಯಾನೇ ಬಂದರೆ ಅವ್ರನ್ನ ಯಾವ ಥರ ನೀವು ಲೈಕ್ ಲವಲ್ಲಿ ಬೀಳಿಸ್ತೀರಾ ಅಂತ? ಹಂಗಂದ್ರೆ ನನಗೆ ಇನ್ನೂ ಇದು ಈಸಿನೇ. ಯಾಕೆ ಹೇಳಿ, ಬಿಕಾಸ್ ಅವರು ಕೂಡ ಡಿ ಬಾಸ್ ಅವ್ರ ಫ್ಯಾನ್ ಆಗಿರ್ತಾರೆ. ಸೊ ಡಿ ಬಾಸ್ ಫ್ಯಾನ್ ಆದಮೇಲೆ ಸಾಂಗ್ ನಾನು ಹೆಂಗಿದ್ದು ಡಿ ಬಾಸ್ ಸಾಂಗ್ಸೇ ಹಾಡೋದು. ಸೊ ಅವ್ರಿಗೂ ಕೂಡ ಡಿ ಬಾಸ್ ಅವ್ರದ್ದೇ ಸಾಂಗ್ಸ್ ಹಾಡ್ತೀನಿ ಬಿಡಿ. ಸೊ ಒಂದು ಸಾಂಗ್ ಇಲ್ಲ ಸಾಕು ಬಿದ್ದೋಗ್ಬಿಡ್ತಾರೆ ಅವರೇ. ಸೊ ಡಿ ಬಾಸ್ ಅವ್ರ ಮೇಲೆ ನಿಮಗಿರೋ ಅಭಿಮಾನದ ಬಗ್ಗೆ ಹೇಳೋದಾದರೆ, ಜೊತೆಗೆ ಅವ್ರ ಸಿನಿಮಾಗಳು ನೋಡಿದರೆ ಯಾವ ಸಿನಿಮಾ ತುಂಬ ಇಷ್ಟ ಅಂತ? ಆ್ಯಕ್ಚುಲಿ ಏನು ಅಂದರೆ, ನನ್ನ ಕಷ್ಟ ಇರೋದ್ರಿಂದ, ನನ್ನ ಬ್ಯುಸಿ ಲೈಫ್ ಇರೋದ್ರಿಂದ ನಾನು ಯಾವ ಸಿನಿಮಾ ನೋಡ್ತಾ ಇರಲಿಲ್ಲ. ಕನ್ನಡ ಮೂವೀಸ್ ಆಗಿರ್ಬೋದು, ಟಿ ವಿ ಕೂಡ ಇದುವರೆಗೂ ನಾನು ಟಿ ವಿ ನೋಡಿಲ್ಲ. ನಂದಾಯಿತು, ನನ್ನ ಕೆಲಸ ಆಯಿತು, ಇಷ್ಟರಲ್ಲೇ ಇದ್ದೆ, ಓಕೆನಾ. ಸೊ ಯಾವಾಗ ನಾನು ಡಿ ಬಾಸ್ ಅವ್ರದ್ದು ಸಾಂಗ್ ಹಾಡೋದು ಅದು ವೈರಲ್ ಆಯಿತು, ಅದಾದಮೇಲೆ ನಾನು ಡಿ ಬಾಸ್ ಅವ್ರ ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನೋಡಿದ್ದೀನಿ, ಒಂದು 6-7 ಮೂವಿ ನೋಡಿದ್ದೀನಿ ಅವ್ರದ್ದು. ನನಗೆ ಇಷ್ಟ ಆಗಿದ್ದ ಮೂವಿ ಅಂದರೆ ನವಗ್ರಹ. ಅದು ಥಿಯೇಟ್ರಲ್ಲಿ ನೋಡಿದ್ದು, ರಿಲೀಸ್ ಆದಾಗ ಅಷ್ಟು 2 ಮಂತ್ಸ್ ಬ್ಯಾಕ್ ರಿಲೀಸ್ ಆಯಿತು. ಸೊ ಅವಾಗ ನೋಡಿದ್ದು ನವಗ್ರಹ ಮೂವಿ. ಸೊ ಡಿ ಬಾಸ್ ಅವ್ರದ್ದು ಅದೇ ನನ್ನ ಫೇವ್ರೇಟ್ ಮೂವಿ. ಅಲ್ಲೇನಾದರೂ ನಿಮಗೆ ರೆಸ್ಪಾನ್ಸ್ ಸಿಗ್ತಾ? ಖಂಡಿತ ಮೇಡಮ್. ಅಲ್ಲಿ ಹೋದೆ, ನಾನು ಅಂದ್ಕೊಂಡೇ ಇಲ್ಲ ಮೂವಿ ನೋಡೋಕ್ಕಂತ ಹೋಗಿದ್ದು. ಜನಗಳು ಹಿಡ್ಕೊಂಡು ನನ್ನನ್ನು ಸೆಲ್ಫಿ ತಕ್ಕೊಂಡು ಫುಲ್ ಮೆರೆದಾಡಿಸಿದ್ರು. ಸೊ ಖುಷಿ ಆಯಿತು ತುಂಬ.
ಸೊ ನಿಮ್ಮ ಮನೆ ಹಾಲ್ ತೋರಿಸಿದ್ರಿ ನಮಗೆ, ಹಾಲ್ನಲ್ಲಿರೋ ನೆನಪುಗಳನ್ನ ತೋರಿಸಿದ್ರಿ. ಸೊ ಈಗ ನಿಮ್ಮ ಒಂದು ಬ್ಯಾಚುಲರ್ ಲೈಫ್ನ ಕಿಚನ್ ಹೇಗಿದೆ ಅಂತ ನಮಗೆ ತೋರಿಸ್ಬೋದಾ? ಯಾ ಬನ್ನಿ.